ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ, ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ನೋಡಿರಿ, ಈಗ 4:45 ಆಗ್ಯದ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಸಂಜೆ ರೊಟ್ಟಿನ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮಾಡಿ ಬೇರೆ ಸಿಕ್ಕಾಪಟ್ಟೆಗಿದ್ರೆ ಆದ್ರೆ ಮಳೆ ಬರ್ತಾಯಿಲ್ಲ, ಗಾಳಿನೂ ಬಿಡ್ಲಾದ್ರೆ ಗಾಳಿನೇ ಜಾಸ್ತಿ ಬಿಡ್ಲಾಗ್ತದೆ. ಇನ್ನು ಕೆಲಸಗಳು ಜಾಸ್ತಿ ಬಾಕಿ ಅದಾವ್ರಿ, ಯಾಕಂದರೆ ಎಲ್ಲರೂ ಹೊಲ್ದಾಗ ಹೋಗ್ಯಾರ. ನಮ್ಮ ಅತ್ತಿಗಳದು ಒಬ್ಬರೇ ಅತ್ತಿ ಮನ್ಯಾಗ ಅದಾರ. ಈಗ ಸಂಜೆಗೆ ಸ್ವಲ್ಪ ಕೆಂಪು ಚಟ್ನಿ ಮಾಡೋದೈತಿ. ಕೆಂಪು ಚಟ್ನಿಗೆ ನಮ್ಮ ಅತ್ತೆ ಮೆಣಸಿನ್ಕಾಯಿ ತುಂಬ ಕಡ್ದು ಒಂದಿಷ್ಟು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡುವ. ಆಮೇಲೆ ನಾನು ಉಳ್ಳಾಗಡ್ಡಿ ಅದನ್ನೆಲ್ಲ ಕಲಿಸ್ತೀನಿ ಅಂತ ಹೇಳ್ಯಾರಿ. ಅದ್ರ ಸಲುವಾಗಿ ನಾನು ಕೂಡ ಈ ಮೆಣಸಿನ್ಕಾಯಿನ ತುಂಬ ಕಡಿಲಾತೀನಿ ರೀ. ಕೆಂಪು ಮೆಣಸಿನ್ಕಾಯಿ ಕೆಂಪು ಖಾರ ಕುಟ್ಲಕ್ಕೆ ಬರ್ರಿ ಫ್ರೆಂಡ್ಸ್. ನೋಡಿರಿ, ಇಲ್ಲೊಬ್ಬ ನಮ್ಮ ಮೈದ್ನ ಕೂತನ, ಅಲ್ಲಿ ನಮ್ಮ ಅತ್ತಿ ಹಾಗೆ ನಮ್ಮ ನಾದ್ನಿ ಒಂದಿಷ್ಟು ಬಟ್ಟೆ ಅದಾವ್ರಿ. ಇನ್ನೂ ಬೆಳಗ್ಗೆ ಹೋಗದಾರೆ ಫ್ರೆಂಡ್ಸ. ಇನ್ನೂ ಒಂದು ಸ್ವಲ್ಪ ಬಟ್ಟೆ ಅದಾವ, ಹೋಗಿಲಕತ್ತಾರ. ಗಾಳಿ ನೋಡ್ರಿ, ಸಿಕ್ಕಾಪಟ್ಟೆ ಗಾಳಿ ಬಿಟ್ಟದ. ಗಾಳಿ ಹವಾಜಕ್ಕೆ ಏನೋ ಸರಿಯಾಗಿ ವಾಯ್ಸ್ ಕೂಡ ಕೇಳಿಸ್ತಾ ಇಲ್ಲ ಅನಿಸುತ್ತೆ. ನೋಡಮ್ರಿ, ಇವತ್ತಿನ ಸಂಜೆ ರೊಟ್ಟಿನ ಏನೆಲ್ಲ ಆಗುತ್ತೆ, ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕೆಂಪು ಚಟ್ನಿನ ಮಾಡ್ಕೊಳ್ಳೋಕ್ಕೆ ಒಂದಿಷ್ಟು ಕೆಂಪು ಮೆಣಸಿನ್ಕಾಯಿನ ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀರಿ ಫ್ರೆಂಡ್ಸ್. ಅಂದ್ರೆ ಮಿಕ್ಸಿಗೆ ಹಾಕೋದ್ರಿಂದ ಜಲ್ದಿನೇ ಸಣ್ಣ ಆಗುತ್ತೆ, ಅಂದರೆ ಪೇಸ್ಟು ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಇಲ್ಲಾಂದರೆ ಕಾಳು ಅಂದರೆ ಮೆಣಸಿನ್ಕಾಯಿ ಬೀಜ ಉಳ್ಕೊಂಡು ಬಿಡ್ತಾವ್ರಿ. ಅದ್ರ ಸಲುವಾಗಿ ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕೋಬೇಕು. ನಾನು ಕೂಡ ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕ್ಕೊಂಡು ಈಗ ಅದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಕಲ್ಲಲ್ಲಿ ಜಜ್ಜಿದ್ರೇ ಟೇಸ್ಟ್ ಬೇರೆ ಇರುತ್ತೆ. ಆದರೆ ಈಗ ಟೈಮ್ ಇರಲಾರ ಸಲುವಾಗಿ ನಾವು ಕೂಡ ಮಿಕ್ಸಿಗೆ ಹಾಕೋತಾ ಇದ್ದೀವಿ. ನೋಡಿರಿ, ಒಂದಿಷ್ಟು ಕರಿಬೇವು, ಒಂದಿಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಹಚ್ಚ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆನ ಈ ಮೆಣಸಿನ್ಕಾಯಿಗೆ ಸೇರಿಸ್ಕೊಂಡು ಇದನ್ನು ನಾನೀಗ ಪೇಸ್ಟ್ ಮಾಡ್ಕೋತೀನಿ ರೀ ಫ್ರೆಂಡ್ಸ. ನೋಡಿರಿ, ಈ ರೀತಿ ಸಣ್ಣಗೆ ಪೇಸ್ಟ್ ಹಾಕೊಂಡು ಆಗಿದೆ ಫ್ರೆಂಡ್ಸ. ನೀರು ಕೂಡ ಸೇರಿಸಿಲ್ಲ. ನೋಡಿರಿ, ಒಂದಿಷ್ಟು ಹುಣಸೆ ಹಣ್ಣು ಕೂಡ ಸೇರಿಸ್ಕೋಬೇಕು. ಮೊದಲೇ ಸೇರಿಸ್ಕೊಳ್ಳೋದಿತ್ತು, ನನಗೂ ಕೂಡ ಆ ಟೈಮಲ್ಲಿ ಹಾಕೊಳ್ಳಿಲ್ಲ. ನೋಡಿರಿ, ಒಂದಿಷ್ಟು ಹುಳಿ ಆದ್ರೇ ಅಂದರೆ ಖಾರ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಹುಳಿ ಒಂದು ಹಚ್ಚ ಬೆಲ್ಲ ಹಾಗೆ ಉಪ್ಪನ್ನ ಕರೆಕ್ಟ್ ಹದವಾಗಿದ್ರೇ ಖಾರ ಟೇಸ್ಟ್ ಆಗುತ್ತೆ ರೀ ಕೆಂಪು ಚಟ್ನಿ. ಹಾಗೆ ನಾವು ಉಳ್ಳಾಗಡ್ಡಿ ಖಾರ ಅಂತೀವಿ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ, ಉಳ್ಳಾಗಡ್ಡಿ ಖಾರ. ನೋಡಿರಿ, ಮತ್ತು ಹುಣಸೆ ಹಣ್ಣು ಹಾಕ್ಕೊಂಡು ಕೂಡ ಅದನ್ನು ಇನ್ನೊಂದು ರೌಂಡು ಮಿಕ್ಸಿ ಮಾಡಿಕೊಂಡೆ. ನೋಡಿ, ಈಗ ಹತ್ತಿ ಉಳ್ಳಾಗಡ್ಡಿ ಹಾಗೆ ಒಂದಿಷ್ಟು ಹಸಿ ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡಾರೆ ಫ್ರೆಂಡ್ಸ. ಇದನ್ನು ಈಗ ಉಳ್ಳಾಗಡ್ಡಿ ಒಳಗೆ ಖಾರನ ಮಿಕ್ಸ್ ಮಾಡಿದ್ರೆ ಉಳ್ಳಾಗಡ್ಡಿ ಚಟ್ನಿ ರೆಡಿ ಆಗುತ್ತೆ. ಆದರೆ ಕಲ್ಲಲ್ಲಿ ಕುಟ್ಟಿದ್ದು ಮಾತ್ರ ಟೇಸ್ಟ್ ಆಗುತ್ತೆ. ಆದರೆ ಕಲ್ಲಲ್ಲಿ ಕುಟ್ಲು ಕೂಡ ಟೈಮ್ ಇರಲಿಲ್ಲ ರೀ, ಯಾಕಂದರೆ ಅತ್ತೆ ಒಬ್ಬರೇ ಇದ್ದರು. ರಾತ್ರಿ ಊಟಕ್ಕೆ ಬೇಕಂಥೇಳಿ ಮಾಡ್ಕೊತಾ ಇದ್ದಾರೆ ನೋಡಿರಿ ಫ್ರೆಂಡ್ಸ. ಈಗ ಒಂದಿಷ್ಟು ಕಟಾಂಬ್ಲಿ ಮಾಡ್ಯಾರ. ನಮ್ಮ ಕಡೆಗೆ ಕಟಾಂಬ್ಲಿ ಅಂತೀವ್ರಿ ಇದನ್ನು. ಯಾವಾಗಲೂ ನಮ್ಮ ಮನೆಯಲ್ಲಿ ಆಗಾಗ ಮಾಡ್ತಿರ್ತಾರೆ. ಕಟಾಂಬ್ಲಿ ಒಳಗೆ ಕೆಂಪು ಚಟ್ನಿ ಟೇಸ್ಟ್ ಮಸ್ತ್ ಇರುತ್ತೆ. ಗಿಫ್ಟ್ಗಳನ್ನ ಶೇರ್ ಮಾಡ್ಕೊತೀನಿ. ನಮ್ಮ ನಾದಿನಿ ಮಕ್ಕಳದು ತೊಟ್ಲು ಕಾರ್ಯಕ್ರಮದಲ್ಲಿ ಯಾರ್ಯಾರು ಏನೇನು ತಂದಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಯಾಕಂದ್ರೆ ಆ ತೊಟ್ಲು ಕಾರ್ಯಕ್ರಮ ಟೈಮ್ದಾಗ ನಾ ಇದ್ದಿರಲಿಲ್ಲ ರೀ, ಪುಣಾದೊಳಗಿದ್ದೆ ನಾನು. ಭಾಳಷ್ಟು ದಿನಗಳಾಯಿತು ಇಲ್ಲಿ ಊರಿಗೆ ಬಂದರೂ ಕೂಡ ತೋಟದಾಗಿರೋದಾಗಿದ್ದಿಲ್ಲ ರೀ ನಮ್ಮ ಮನೆಯೊಳಗೆ. ಈಗ ನಮ್ಮ ನಾದಿನಿ ತೋರಿಸ್ತೀನಿ ನನ್ನ ಮಕ್ಳಿಗೆ ಏನೇನಾಗ್ಯಾವ ಅಂತ. ತೊಗೊಂಡು ಕೂತಾಳ್ರಿ, ನಾನು ಕೂಡ ನೋಡ್ಬೇಕಂತೇಳಿ ಕುತೂಹಲದಿಂದ ಕಾಯ್ಲಾತೀನಿ ರೀ. ಯಾಕಂದ್ರೆ ಹಳೆಗಳಿಗೆ ಯಾರ್ಯಾರು ಏನೇನು ತಂದಾರಂಥೇಳಿ, ನಮ್ಮ ಚಿಕ್ಕುಗ ಮಿಕ್ಕುಗ ಯಾರ್ಯಾರು ಏನೇನು ತಂದಾರಂತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ. ನೋಡೋಣ. ಮೊದಲಿಗೆ ಬಂಗಾರ ಮತ್ತು ಬೆಳ್ಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ. 4 ಸೆಟ್ಟು ಉಂಗುರಗಳದವ್ರಿ, ಅಂದರೆ 2 ಉಂಗುರ. ಯಾಕಂದ್ರೆ ಅವಳಿ ಜವಳಿ ಮಕ್ಕಳು ಇರೋದ್ರಿಂದ ಎಲ್ಲರೂ 4 ಸೆಟ್ಟು ಉಂಗುರ ಅದಾವ್ರಿ. ಹಾಗೆ ಇವೆರಡು ಬೆಳ್ಳಿ ಗುಂಡ್ಕಡಿಗೆ ಅದಾವ್ರಿ. ಹಾಗೆ 2 ಬೆಳ್ಳಿ ಕಡೆ ರೀ ಫ್ರೆಂಡ್ಸ. ಇವು 2 ಸೆಟ್ಟು ಬೆಳ್ಳಿ ಕೈಕಟ್ಟು ಅದಾವ್ರಿ. ಇವು ಬೆಳ್ಳಿ ಕೈಕಟ್ಟು ಅಂತೀರಿ ನಮ್ಮ ಸೈಡು. 5 ಬಟ್ಟೆಗೂ ಉಂಗುರ ಬರ್ತಾವ್ರಿ. ಹಾಗೆ ಒಂದು ಕೈಗೆ ಕಡೆ ಟೈಪ್ ಬರುತ್ತೆ ರೀ ಅದು. ಹಾಗೆ 2 ನಿಂಗಕ್ಕಾಯಿ, ಹಾಗೆ ಇವು ಗೆಜ್ಜೆ ಇರುವ ಹಾಲ್ಗಡ್ಗದವ್ರು ಇಬ್ಬರಿಗೆ 2. ಹಾಗೆ ಇವು ಉಡ್ದ ರೆಡಿ ಅದಾವ್ರಿ ಫ್ರೆಂಡ್ಸ. ತನಗೆ ಎಷ್ಟು ಅವಶ್ಯಕತೆ ಅದ ಅಷ್ಟನ್ನ ತೊಗೊಂಡು ಹೆಚ್ಚಿನ ಅತ್ತಿಗಳು ಕೈಯಾಗ ಕೊಟ್ಟಾಡ್ರಿ. ಯಾಕಂದ್ರೆ ಮಾಡಿದವ್ರಿ ನಮಗೂ ಕೂಡ ರಿಟರ್ನ್ ಮಾಡ್ಲಿಕ್ಕೆ ಬರುತ್ತಾ ಅಂಥೇಳಿ, ಯಾರಿಗಾದ್ರೆ ಅಂಥೇಳಿ ಅವು ಅತ್ತೆಗಳು ಕೈಯಾಗ ಕೊಟ್ಟಾಡ್ರಿ. ತನ್ನ ಮಕ್ಕಳಿಗೆ ಎಷ್ಟು ಅವಶ್ಯಕತೆ ಅದ ಅಷ್ಟನ್ನ ತೊಗೊಂಡು ಹೊಡ್ರಿ ಫ್ರೆಂಡ್ಸ. ನಮ್ಮ ಚಿಕ್ಕು ಮಿಕ್ಕನ ಬಂಗಾರ ಬೆಳ್ಳಿ ಕಲೆ ಉಡುಗೊರೆ ಯಾವ ರೀತಿ ಅದ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇಷ್ಟು ಎಲ್ಲ ಉಡುಗೊರೆನೇ ಬಂದಿದ್ದೀರಿ, ತೊಗೊಂಡಿದ್ದೀನಲ್ರಿ, ಉಡುಗೊರೆನೇ ಗಿಫ್ಟಾಗೆ ಬಂದಿದ್ದೀರಿ ಇದು. ಈಗ ಬಟ್ಟೆನೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ. ಬಟ್ಟೆ ಕೂಡ ಅವಳಿ ಜವಳಿ ಮಕ್ಕಳಾಗಿರೋದ್ರಿಂದ ಸೇಮ್ ಎಲ್ಲರೂ ಕೂಡ 2 ಸೇಮ್ ಕಲರ್ದೊಳಗೆ ಇರಲಿಲ್ಲ ಅಂದರೂ ಕೂಡ ಜೋಡಿ ಮ್ಯಾಗ ಅಂದರೆ 2 ಜೊತೆಯಾಗಿರೋ ಬಟ್ಟೆನ ತೊಗೊಂಡು ಬಂದಾರ ನೋಡಿ ಫ್ರೆಂಡ್ಸ. ಅವನು ಕೂಡ ತೋರಿಸ್ತಾ ಇದ್ಳು ನೋಡ್ರಿ. ಇವು ಕೂಡ ನಮ್ಮ ಚಿಕ್ಕು ಮಿಕ್ಕನ ಡ್ರೆಸ್ಸ. ಇವು 2 ಕೂಡ ಸೇಮ್ ಅದಾವ್ರಿ ನೋಡ್ರಿ. ಈಗ ತೋರಿಸ್ತಾ ಇದ್ದೀನಿ ನಿಮಗೆ ಫ್ರೆಂಡ್ಸ. ಎಲ್ಲ 2 ಜೋಡಿಲೆ ಅದಾವೆ ನೋಡ್ರಿ.
ಯಾವ ರೀತಿ ಅದಾವ ನಮ್ಮ ಚಿಕ್ಕುನು ಮಿಕ್ಕುನು ಡ್ರೆಸ್ ಅಂತ ಹೇಳಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಜಾಗನೇ ಸಾಲ್ತಾಯಿಲ್ಲ ಅಂದರೆ ಸೋಫಾ ಮ್ಯಾಗ ಹಾಕಿನ್ರಿ ಫ್ರೆಂಡ್ಸ್. ಈ ಥರ ನೋಡಿರಿ, ಎರಡೆರಡು ಸೇಮ್, 2 ಮಕ್ಳು ಇರೋದ್ರಿಂದ ಒಂದು ಮಕ್ಳಿಗೆ ಒಂದು ಉಡ್ಸರು, ಒಂದು ಮಕ್ಳಿಗೆ ಸೇಮ್. ಮಸ್ತ್ ಅನಿಸುತ್ತೆ ನೋಡಿರಿ. ಈ ರೀತಿ ಅದ ನಮ್ಮ ಚಿಕ್ಕು ಮಿಕ್ಕುನ ಬಟ್ಟೆ ಕಲೆಕ್ಷನ್. ನೋಡಿರಿ, ಇವು ಕೂಡ ಎಲ್ಲ ಬಟ್ಟೆನೂ ಕೂಡ ಗಿಫ್ಟ್ ಬಂದಿದ್ರಿ ಫ್ರೆಂಡ್ಸ. ನಾವು ಒಂದು ಕೂಡ ಇನ್ನೂ ದುಡ್ಡು ಕೊಟ್ಟು ತೊಗೊಂಡು ಬಂದಿಲ್ಲ. ಅಂದ್ರೆ ಆಕೆ ಡೈಲಿ ವೇರ್ ತನ್ನ ಮಕ್ಕಳಿಗೆ ಏನು ಬೇಕೋ ಅಷ್ಟೇ ತೊಗೊಂಡು ಬಂದಿದ್ದು. ಇವೆಲ್ಲ ಗಿಫ್ಟಾಗಿ ಬಂದಿದ್ದೆ ಡ್ರೆಸ್ ರೀ ಫ್ರೆಂಡ್ಸ. ಇವು ಹೆಂಗೆ ಕಾಣ್ತಾವ ಅಂಥೇಳಿ ಕಮೆಂಟ್ ಮಾಡಿ. ಯಾವ ರೀತಿ ಅದ ಇವು ನೋಡಿರಿ, ತುಂಬಾ ಕ್ಯೂಟ್ ಆಗ್ಯದವ. ಅಂದರೆ ಮೇಲ್ಗಡೆ ಟೋಪಿ ಕೂಡ ಬಂದವ್ರಿ ಅವಕ್ಕೆ ಡ್ರೆಸ್ಸಿಗೆ. ಮಸ್ತ್ ಅನ್ನಿಸ್ತಾವೆ. ಸಣ್ಣ ಸಣ್ಣ ಮಕ್ಕಳಿಗೆ ಡ್ರೆಸ್ ನೋಡಿದ್ರೆ ತುಂಬಾ ಮಸ್ತ್ ಕಾಣ್ತಾವ್ರಿ. ನೋಡಿರಿ, ಈ ರೀತಿ ಒಂದ್ರಕ್ಕಿಂತ ಒಂದು ಮಸ್ತ್ ಅನ್ನಿಸ್ಲತ್ತವ ನೋಡ್ಲಿಕ್ಕೆ. ಕಲರ್ನೂ ಅಷ್ಟೇ ಚಂದ ಅದಾವ್ರಿ. ಹಾಗೆ ಬಟ್ಟೆ ಕೂಡ ಮಸ್ತ್ ಡಿಸೈನ್ದೊಳಗೆ ಅದಾವ. ಇನ್ನೂ ಸಾಕಷ್ಟು ಅದಾವ್ರಿ. ಆದ್ರೆ ಆಕಿನ ಮಕ್ಕಳಿಗೆ ಯಾವ ಚಲೋ ಅನ್ನಿಸ್ತಾವ ಅಷ್ಟು ಬಟ್ಟೆನ ತೊಗೊಂಡು ಹೆಚ್ಚಿನ ಬಟ್ಟೆನ ಕೂಡ ಒಂದು ತೆಗೆದಿಟ್ಟಾಡ್ರಿ. ಅಂದ್ರೆ ನಮಗೂ ಕೂಡ ಬೇರೆದವ್ರಿಗೆ ಈ ರೀತಿ ಸಣ್ಣ ಮಕ್ಕಳು ತೊಟ್ಲ ಕಾರ್ಯಕ್ರಮಕ್ಕೆ ನಮಗೂ ಕೂಡ ಬಂತು ಅಂದ್ರೆ ನಮಗೂ ಕೂಡ ರಿಟರ್ನ್ ಮಾಡ್ಲಿಕ್ಕೆ ಬರ್ತದೆ ಅಂತೇಳಿ ಕ್ಯಾರಿ ಬ್ಯಾಗ್ದಾಗ ಹಾಕಿ ನಾವು ಕೂಡ ಹಾಕಿಟ್ಟಿವಿ ನೋಡಿರಿ ಫ್ರೆಂಡ್ಸ. ಈ ರೀತಿ ಅದ ನಮ್ಮ ಚಿಕ್ಕಂದು ಮಿಕ್ಕಂದು ಉಡುಗೊರೆ. ಹಾಗೆ ಫ್ರೆಂಡ್ಸ, ಇವತ್ತು ಸಾಯಂಕಾಲ ನಮ್ಮ ಮೈದ್ನ ಪುಣಾದಿಂದ, ಇವ ಸಣ್ಣ ಹಿಂದಿನ ವಿಡಿಯೋದಾಗ ನೋಡಿರ್ಬೋದು ನೀವು. ಇವನು ಕೂಡ ನಮ್ಮ ಮೈದ್ನ ರೀ ಫ್ರೆಂಡ್ಸ. ಪುಣಾದೊಳಗಿನ ವಿಡಿಯೋದಾಗ ನೋಡ್ರಿ, ಅವನು ಕೂಡ ಪುಣಾದೊಳಗೆ ಇದ್ದಾರೆ. ಈಗ ಪುಣಾದಿಂದ ಇವತ್ತು ಸಾಯಂಕಾಲ ಅಷ್ಟೇ, ಅಂದರೆ ಈಗಷ್ಟೇ ಬಂದಾರಿ ಪುಣಾದಿಂದ. ಕೂಡ ಅವನಿಗೆ ಇನ್ನು ಮಳೆ ಸ್ಟಾರ್ಟ್ ಆಯಿತು, ತಣ್ಣಗದ ಅಂತೇಳಿ ಅವನು ಕೂಡ ಒಂದಿಷ್ಟು ಬಟ್ಟೆ ತಂದಿನಕ್ಕ ನಿನ್ನ ಮಕ್ಕಳಿಗಂತೆ ತೋರಿಸ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ. ನೋಡಮ್ರಿ ಯಾವ್ಯಾವ ರೀತಿ ಅವನು ಬಟ್ಟೆ ತಂದಾನಂತೇಳಿ. ಈಗ ನೋಡಿರಿ, 2 ಕ್ಯಾಪ್ ತೊಗೊಂಬಂದನ್ರಿ ಸೇಮ್ ಡಿಸೈನ್. ನೋಡಿರಿ ಎಷ್ಟು ಕ್ಯೂಟ್ ಆಗ್ಯದ ಅಂಥೇಳಿ. ಏನು ತಂದ್ರೆ ಇಬ್ಬರಿಗೆ ಸೇಮ್ ರೀ ಫ್ರೆಂಡ್ಸ. ಅಂದ್ರೆ ಅವಳಿಗೆ ಮಕ್ಕಳಿದ್ರೆ ಒಬ್ರಿಗೊಂಥರ ಕಡೆ ಕಲರ್ ಸಿಗಲಿಲ್ಲ ಅಂದ್ರೆ ಕೂಡ ಒಂದೇ ಡಿಸೈನ್ದರೆ ತೊಗೋಬೇಕಾಗತ್ತೆ. ನೋಡಿರಿ, ಈ ರೀತಿ ಮಳೆ ಸ್ಟಾರ್ಟ್ ಆಗುತ್ತೆ, ತಣ್ಣಗದ ಅಂಥೇಳಿ. ಯಾಕಂದ್ರೆ ಹೊಲದಾಗಿರೋದ್ರಿಂದ ತೀರಾ ಅತಿ ತಣ್ಣಗಿರುತ್ತೆ ರೀ. ನೋಡಿರಿ, ಈ ರೀತಿ 2 ಸ್ವೆಟ್ರ್ಗಳು. ಹಾಗೆ ಯಾವ ರೀತಿ ಅದ ನಮ್ಮ ಚಿಕ್ಕನು ಮಿಕ್ಕನು ಸ್ವೆಟ್ರ್ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಈಗಷ್ಟು ಜಸ್ಟ್ ನಾವು ಮಧ್ಯಾಹ್ನ ಅದು ನೋಡಿದೆವ್ರಿ. ನೋಡಿರಿ, ಈಗ ಸಾಕ್ಸ್ ಕೂಡ ತೊಗೊಂಬಂದಾರಿ. ಹಾಗೆ ಇವು ರೆಗ್ಯುಲರ್ ಯೂಸ್ ಮಾಡೋ ಟೋಪಿ ಅದಾರಿ. ಅಂದ್ರೆ ಕುಲಾಯಿ ಅಂತೀರಿ ನಮ್ಮ ಸೈಡಕ್ಕೆ. ಕುಲಾಯಿನ ಕೂಡ ತೊಗೊಂಬಂದಾರಿ, ರೆಗ್ಯುಲರ್ ಡೈಲಿ ಯೂಸಿಗೆ ಬರ್ತಾವಂತೇಳಿ. ನೋಡಿರಿ, ನಮ್ಮ ಚಿಕ್ಕು ಮಿಕ್ಕುನ ಡ್ರೆಸ್ ನೋಡಿದ್ರಲ್ಲ ಫ್ರೆಂಡ್ಸ್. ಈಗ ಸಂಜೆ ಟೈಮು 8:30 ಮೇಲಾಗಿದ್ದರೆ ಎಲ್ಲರೂ ಕೂಡ ಸೇರಿ ಹೊರಗಡೆ. ಲೈಟ್ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ. ಎಲ್ಲರ ರೊಟೀನ್ ನಡೆದದ್ದು ನೋಡಿರಿ ಫ್ರೆಂಡ್ಸ್. ಈ ಕಡೆ ಹುಡುಗರಿಗೆ ಹಾಗೆ ಮಾಮರು ಟಿ ವಿ ನೋಡ್ಕೋತ ಕೂತಾರೆ. ಹಾಗೆ ಅಡುಗೆ ಕೂಡ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ. ಇವತ್ತಿನ ನಮ್ಮ ಚಿಕ್ಕು ಮಿಕ್ಕನ ಬೆಳ್ಳಿ ಬಂಗಾರ ಹಾಗೆ ಬಟ್ಟೆ ಕಲೆಕ್ಷನ್ ಯಾವ ರೀತಿ ಟೋಟಲ್ ಕಾರ್ಯಕ್ರಮದ ಬಂದಿದ್ದು ಯಾವ ರೀತಿ ಅದಾವಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ. ದಯವಿಟ್ಟು ವಿಡಿಯೋವನ್ನು ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಧನ್ಯವಾದಗಳು.